ಇವತ್ತು ಮನೆಯಲ್ಲಿ ಯಾವ ರೀತಿ ನೀವು ಮೆಹಂದಿನ ಪ್ರಿಪೇರ್ ಮಾಡ್ಕೊಳ್ಬೋದು ಹೇರ್ಗೆ ಅಪ್ಲೈ ಮಾಡೋದಕ್ಕೆ, ಅದರಲ್ಲಿ ಡಿಫ್ರೆಂಟ್ ಕಲರ್ಸ್ಗಳನ್ನ ಹೇಗೆ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಮಸ್ತೆ, ನಾನು ದೀಪಾ ನಾಗೇಶ್, ಆಯುರ್ವೇದಿಕ್ ಬ್ಯೂಟಿ ಥೆರಪಿಸ್ಟ್. ಕೆಮಿಕಲ್ ಓರಿಯೆಂಟೆಡ್ ಡೈಗಳನ್ನ ಯೂಸ್ ಮಾಡೋದ್ರಿಂದ ಹೇರ್ ಗ್ರೇ ಆಗೋದು ತುಂಬಾ ಜಾಸ್ತಿ ಆಗೋಗುತ್ತೆ. ಸಾಕಷ್ಟು ಜನಕ್ಕೆ ಝೀಬ್ರಾ ಕ್ರಾಸಿಂಗ್ ಅಂತ ಹೇಳ್ತಾರಲ್ಲ, ಆ ರೀತಿ ಅರ್ಧ ವೈಟ್ ಅರ್ಧ ಬ್ಲ್ಯಾಕ್ ಆಗಿಬಿಟ್ಟಿರುತ್ತೆ. ಸೊ ಇದೆಲ್ಲ ಕೆಮಿಕಲ್ ಓರಿಯೆಂಟೆಡ್ ಪ್ರೋಸೆಸ್ಸಿಂದ ಆಗುವಂಥ ಸೈಡ್ ಎಫೆಕ್ಟ್ಸ್. ಇದು ಆಗದೇ ಇರೋ ಹಾಗೆ ಮನೆಯಲ್ಲೇ ಸಾಕಷ್ಟು ರೀತಿಯಂಥ ಪ್ರಿಕಾಷನ್ಸ್ನ ನಾವು ಮಾಡ್ಕೊಳ್ತಾ ಬರ್ಬೋದು. ಅದರಲ್ಲಿ ಎಲ್ಲದಕ್ಕಿಂತ ಬೆಸ್ಟ್ ಹೇರ್ ಕಲರ್ ಅಂತಂದರೆ ಮೆಹಂದಿ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಮೆಹಂದಿನ ಅಪ್ಲೈ ಮಾಡಿದ ತಕ್ಷಣ ಕೂದಲು ಕೆಂಚಾಗ್ಬಿಡುತ್ತೆ, ಆದರೆ ನ್ಯಾಚುರಲಿ ಬ್ಲ್ಯಾಕ್ ಆಗುವಂಥದ್ದು ಬೇಕಾದರೆ ಇವತ್ತು ನಾನು ಹೇಳ್ಕೊಡೋ ಟಿಪ್ಸ್ನ ಖಂಡಿತವಾಗ್ಲೂ ಫಾಲೋ ಮಾಡಿ. ಒಂದು ಅಂಶ ನೆನ್ಪಿಟ್ಕೊಳ್ಳಿ, ಯಾವುದೇ ರೀತಿಯ ಆಯುರ್ವೇದಿಕ್ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಿದ ತಕ್ಷಣ ಬಿಳಿ ಕೂದಲು ಕಪ್ಪಗೆ ಆಗೋದೇ ಇಲ್ಲ. ಅದನ್ನು ನಾವು ನ್ಯಾಚುರಲಾಗಿ ಟ್ರೀಟ್ ಮಾಡ್ತಾ ಗ್ರ್ಯಾಜುವಲಿ ಅದು ಕಲರ್ ಚೇಂಜ್ ಆಗ್ತಾ ಬರುತ್ತೆ ಹೊರತು ಇನ್ಸ್ಟೆಂಟಾಗಿ ಯಾವತ್ತೂ ಬ್ಲ್ಯಾಕ್ ಆಗೋದೇ ಇಲ್ಲ. ಬದಲಿಗೆ ನಾನು ಈಗ ಹೇಳ್ಕೊಡೋ ಟಿಪ್ಸ್ನ ಪ್ರತಿ ವಾರ ಫಾಲೋ ಮಾಡ್ತಾ ಬರೋದ್ರಿಂದ ತುಂಬಾ ನ್ಯಾಚುರಲ್ ಆಗಿ ಕಲರ್ ಚೇಂಜ್ ಆಗುತ್ತೆ. ಇನ್ನೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಲ್ರೆಡಿ ಕಲರಿಂಗ್ನ ಮಾಡ್ಕೊಂಡು ಬಿಟ್ಟಿದ್ದೀರಾ, ಒಂದು ಸತಿ ಆಗಿರ್ಬೋದು ಅಥವಾ ಮಲ್ಟಿಪಲ್ ಟೈಮ್ಸ್ ಹೇರ್ ಕಲರ್ಸ್ನ ಹಚ್ಬಿಟ್ಟಿದ್ದೀರಾ ಅಂತಂದರೆ ಆಯುರ್ವೇದಿಕ್ ಪ್ರೋಸೆಸ್ಸು ಟೈಮ್ ತೊಗೊಳುತ್ತೆ. ಅಂದರೆ ಈ ಕಲರ್ ಕ್ಯಾಚ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅಂದರೆ ಹಳೆ ಕೆಮಿಕಲ್ ಪ್ರಾಡಕ್ಟ್ಸ್ಗಳದ್ದು ಎಫೆಕ್ಟ್ಸ್ ಏನಿರುತ್ತೆ ಅದು ರೆಡ್ಯೂಸ್ ಆದಮೇಲೆ ಕಲರ್ ಕ್ಯಾಚ್ ಆಗೋವಂಥದ್ದು. ಇನ್ಸ್ಟೆಂಟಾಗಿ ಹಾಕಿದ ತಕ್ಷಣ ಕಲರ್ ಬರಲಿಲ್ಲ ಅಂತ ಬ್ಲೇಮ್ ಮಾಡೋದಕ್ಕಿಂತ ನೀವು ಹಾಕಿರೋಂಥ ಡೈದ ಎಫೆಕ್ಟ್ಸ್ ಏನಿರುತ್ತೆ ಅಥವಾ ಸೈಡ್ ಎಫೆಕ್ಟ್ಸ್ ಏನಿರುತ್ತೆ ಅದು ಹೋದ ನಂತರನೇ ನಾನು ಇವಾಗ ಹೇಳ್ಕೊಡೋ ಅಂಥ ಫಾರ್ಮುಲಾಗಳು ವರ್ಕ್ ಆಗೋದು. ಸೊ ಇವಾಗ ಫಸ್ಟು ಮೆಹಂದಿ ಪ್ರಿಪ್ರೇಷನ್ಸ್ ಹೇಗೆ ಅಂತ ನೋಡೋಣ ಬನ್ನಿ. ನ್ಯಾಚುರಲ್ ಮೆಹಂದಿ ಕಲರೇ ಬೇಕು ಅಂತನ್ನೋರು ಅಥವಾ ಕಲರ್ ಸ್ವಲ್ಪ ಒಂಥರ ಬರ್ಗ್ಯಾಂಡಿ ಥರ ಬೇಕು ಅಂತನ್ನೋರು ಮೆಹಂದಿ ಪೌಡ್ರ್ ಏನಿರುತ್ತೆ ಅದನ್ನು ಬಿಸಿ ನೀರಲ್ಲಿ ರಾತ್ರಿಯೇ ಮಿಕ್ಸ್ ಮಾಡಬೇಕು. ಅದನ್ನು ಇಡೀ ರಾತ್ರಿ ಸೋಕ್ ಮಾಡಬೇಕು. ಆ ನಂತರ ಹೇರಿಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಮೆಹಂದಿ ಕಲರ್ ಏನಿರುತ್ತೆ ಅಂದರೆ ಬ್ರೌನಿಷ್ ಕಲರ್ ಅಂತ ಅಥವಾ ಕಾಪರ್ ಬ್ರೌನ್ ಅಂತ ಹೇಳ್ತೀವಿ, ಅದು ನ್ಯಾಚುರಲ್ ಆಗೇ ಬರುತ್ತೆ. ಅಪ್ಲೈ ಮಾಡಿದ ನಂತರ ತುಂಬ ಹೊತ್ತು ಬಿಡಬಾರ್ದು. ಜಸ್ಟ್ 30 to 40 ಮಿನಿಟ್ಸಲ್ಲಿ ವಾಶ್ ಮಾಡಿದ್ರೆ ಸಾಕು, ಕಲರ್ ತುಂಬಾ ಚೆನ್ನಾಗಿ ಕ್ಯಾಚ್ ಆಗುತ್ತೆ. ಇನ್ನು ಕೆಲವ್ರಿಗೆ ಟಿಪಿಕಲ್ ಬರ್ಗ್ಯಾಂಡಿ ಕಲರ್ ಬೇಕು ಅಂತ ಆಸೆ ಇರುತ್ತೆ. ಆ ಥರದವರು ಬೀಟ್ರೂಟ್ನ ಸಿಪ್ಪೆನ ಪೌಡರ್ ಸಿಗುತ್ತೆ, ಅದನ್ನು ಬೇಕಾದರೂ ಯೂಸ್ ಮಾಡ್ಬೋದು, ಅಥವಾ ಫ್ರೆಶ್ ಆಗಿ ಸಿಗೋವಂಥ ಬೀಟ್ರೂಟ್ದು ಸಿಪ್ಪೆ ಮಾತ್ರ ತಗೊಳ್ಳಿ. ಅದನ್ನು ಚೆನ್ನಾಗಿ ಚಾಪ್ ಮಾಡಿ ಬಿಸಿ ನೀರಲ್ಲಿ ಚೆನ್ನಾಗಿ ಕುದಿಸ್ತಾ ಬರಬೇಕು. ಈ ಬೀಟ್ರೂಟನ್ನು ಕುದಿಸಿದಾಗ ಆಗುವಂಥ ಡಿಕಾಕ್ಷನ್ಸ್ ಏನಿರುತ್ತೆ ಅದನ್ನು ಫಿಲ್ಟರ್ ಮಾಡ್ತಾ ಅದೇ ನೀರಲ್ಲಿ ಮೆಹಂದಿನ ಮಿಕ್ಸ್ ಮಾಡಿದಾಗ ರಾತ್ರಿ ಇಡೀ ಸೋಕ್ ಮಾಡಿಟ್ಟಿರಿ. ಬೆಳಿಗ್ಗೆ ಅದನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನ್ಯಾಚುರಲ್ ಬರ್ಗ್ಯಾಂಡಿ ಕಲರ್ನ ನಿಮ್ದಾಗಿಸ್ಕೊಳ್ಬೋದು. ತುಂಬಾ ಈಸಿ ಆ್ಯಂಡ್ ಎಫೆಕ್ಟಿವ್ ಆಗಿರುತ್ತೆ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ. ನ್ಯಾಚುರಲ್ ಕಾಪರ್ ಬ್ರೌನ್ ಬೇಡ, ಬರ್ಗ್ಯಾಂಡಿ ಕೂಡ ಬೇಡ, ನಿಯರೆಸ್ಟ್ ಟು ದ ಬ್ಲ್ಯಾಕ್ ಬೇಕು ಅಂತನೋರು ಇವಾಗ ನಾನು ಹೇಳ್ಕೊಡೋಂಥ ಸೂಪರ್ ಫಾರ್ಮುಲನ ಖಂಡಿತವಾಗ್ಲೂ ಯೂಸ್ ಮಾಡಿ. ಸ್ವಲ್ಪ ಟೀ ಪೌಡರ್ ತಗೊಳ್ಳಿ, ಅಷ್ಟೇ ಪ್ರಮಾಣದಲ್ಲಿ ಕಪ್ಪು ಎಳ್ಳು ಜೊತೆಗೆ ಕಲೋಂಜಿ ಅಂತ ಹೇಳ್ತೀವಿ, ಈರುಳ್ಳಿ ಬೀಜನ ತೊಗೊಂಡು ಚೆನ್ನಾಗಿ ರೋಸ್ಟ್ ಮಾಡಿ ಪೌಡ್ರ್ ಮಾಡಿ ಎತ್ತಿಟ್ಕೊಳ್ಳಿ. ಯಾವಾಗೆಲ್ಲ ಮೆಹಂದಿ ಹಾಕ್ಕೊಳ್ಬೇಕು ಅಂತ ಆಸೆ ಆಗುತ್ತೋ ಆವಾಗ ಈ ಮೂರೂ ಮಿಶ್ರಣ ಮಾಡಿರೋಂಥ ಪೌಡರ್ ಏನಿರುತ್ತೆ ಅದನ್ನು ಬಿಸಿ ನೀರಿಗೆ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಿ. ಬಾಯ್ಲ್ ಆಗ್ತಿದ್ದಾಗ ಮೆಹಂದಿ ಪೌಡರ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ರಾತ್ರಿ ಇಡೀ ಅದನ್ನು ಸೋಕ್ ಮಾಡಿ. ಬೆಳಿಗ್ಗೆ ಎದ್ದು ಅದನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಕಾಪರ್ ಕಲರು ಆಗಲ್ಲ, ಬರ್ಗ್ಯಾಂಡಿ ಕಲರು ಆಗಲ್ಲ, ನಿಯರೆಸ್ಟ್ ಟು ದ ಬ್ಲ್ಯಾಕ್ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಇದು ಕೆಮಿಕಲ್ ಹೇರ್ ಡೈ ಥರ ಇನ್ಸ್ಟೆಂಟಾಗಿ ಕಲರ್ ಕೊಡೋದಿಲ್ಲ. ವಾರಕ್ಕೊಂದ್ಸತಿ ಹಚ್ತಾ ಬರೋದ್ರಿಂದ ನ್ಯಾಚುರಲ್ ಆಗಿ ಕಲರ್ನ ಚೇಂಜ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಇನ್ಸ್ಟೆಂಟ್ ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡಬೇಡಿ. ಸೊ ಇದೇ ಥರನೇ ನ್ಯಾಚುರಲ್ ಆಗಿರುವಂಥ ಮತ್ತೊಂದು ಟೆಕ್ನಿಕ್ನ ಹೇಳ್ಕೊಡ್ತೀನಿ. ಮೆಹಂದಿ ಕೆಲವ್ರಿಗೆ ಇಚ್ಚಿಂಗ್ ಆಗುತ್ತೆ ಅಥವಾ ಸೈನಸ್ ಇರೋಂಥವ್ರಿಗೆ, ವೀಸಿಂಗ್ ಪ್ರಾಬ್ಲಮ್ ಅಂಥವ್ರಿಗೆ ಮೆಹಂದಿ ಇಷ್ಟ ಆಗಲ್ಲ ಅಥವಾ ಅವ್ರಿಗೆ ಹೆಲ್ತ್ಗೆ ಅಡ್ಜಸ್ಟ್ ಆಗಲ್ಲ. ಆ ಥರದವರು ಇನ್ಸ್ಟೆಡ್ ಆಫ್ ಮೆಹಂದಿ ಇಂಡಿಗೋ ಪೌಡರ್ ಅಂತ ಸಿಗುತ್ತೆ. ಇದು ಒಂದು ಗಿಡದಿಂದ ತೆಗೆದಿರುವಂಥ ಪೌಡರ್. ಸೊ ಹಾಗಾಗಿ ಇದು ವೆರಿ ಸೇಫ್ ಆಗಿರುತ್ತೆ. ಇದನ್ನು ಹಾಕೋದ್ರಿಂದ ತುಂಬ ಶೀತ ಕೂಡ ಆಗೋದಿಲ್ಲ. ಸೊ ಇಂಡಿಗೋ ಪೌಡರ್ನ ಕೂಡ ರಾತ್ರಿಯೇ ಬಿಸಿ ನೀರಲ್ಲಿ ಕಲಸಿಡಬೇಕು. ಅದನ್ನು ಬೆಳಿಗ್ಗೆ ಎದ್ದು ಹೇರಿಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಫಾಸ್ಟಾಗಿ ಹೇರ್ ನ್ಯಾಚುರಲಿ ಬ್ಲ್ಯಾಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದೇ ರೀತಿ ಮನೇಲೇ ಸಾಕಷ್ಟು ರೀತಿಯ ಹೇರ್ ಕಲರ್ಸ್ಗಳನ್ನ ನೀವು ಯೂಸ್ ಮಾಡ್ತಾ ಬರ್ಬೋದು. ಪ್ರಾಪರಾಗಿ ಯೂಸ್ ಮಾಡಬೇಕು ಅಷ್ಟೇ. ಯಾವುದೇ ರೀತಿಯ ನ್ಯಾಚುರಲ್ ಪ್ಯಾಕ್ ಆಗಲಿ ಅಥವಾ ಕೆಮಿಕಲ್ ಓರಿಯೆಂಟೆಡ್ ಹೇರ್ ಪ್ರಾಡಕ್ಟ್ನಾಗಲಿ ಯೂಸ್ ಮಾಡಿದಾಗ ತುಂಬ ಹೊತ್ತು ಅದನ್ನು ಹೇರಲ್ಲೇ ಅಪ್ಲೈ ಮಾಡ್ಕೊಂಡಿರೋದು ತಪ್ಪಾಗುತ್ತೆ. ಹಾಫ್ ಆನ್ ಅವರ್ ಒಳಗಡೆ ಅಥವಾ 40 ಮಿನಿಟ್ಸ್ ಒಳಗಡೆ ಅದನ್ನು ವಾಶ್ ಮಾಡಬೇಕು. ಈಗ ನೀವು ಬಂದಿರೋಂಥ ಕಲರ್ನ ಲಾಂಗ್ ಲಾಸ್ಟಿಂಗ್ ಆಗಿ ಕ್ಯಾರಿ ಮಾಡಬೇಕಂತಂದರೆ ಅದು ಹೇರ್ ವಾಶ್ ಆಗಿ ಒಂದು 8 ಅವರ್ಸ್ ಆದ ನಂತರ ಎಳ್ಳೆಣ್ಣೆನ ನೀಟಾಗಿ ಹೇರ್ಗೆ ಅಪ್ಲೈ ಮಾಡಬೇಕು. ಆವಾಗ ಬಂದಿರೋಂಥ ಕಲರ್ ಇನ್ಸ್ಟೆಂಟಾಗಿ ಲಾಕ್ ಆಗುತ್ತೆ. ಸೊ ಕಂಡೀಷ್ನರ್ಸ್ ಆಗಲಿ ಅಥವಾ ಯಾವುದೇ ರೀತಿಯ ಕೆಮಿಕಲ್ ಸೀರಮ್ಗಳನ್ನ ಹಚ್ಚಿದಾಗ ಈ ನ್ಯಾಚುರಲಿ ಬಂದಿರೋಂಥ ಹೇರ್ ಕಲರ್ಸು ಹೋಗೋವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಕೆಮಿಕಲ್ ಪ್ರಾಡಕ್ಟ್ಸ್ಗಳನ್ನೇ ಸಾಧ್ಯ ಆದಷ್ಟು ಅವಾಯ್ಡ್ ಮಾಡೋದು ಬೆಟರ್ ಇರುತ್ತೆ.
ಇದೆಲ್ಲದನ್ನು ಆದ ನಂತರ ನೀವು ಒಂದು 2-3 ದಿನ ಬಿಟ್ಟು ಮೊಸರನ್ನ ನೀಟಾಗಿ ಹೇರ್ಗೆ ಅಪ್ಲೈ ಮಾಡಿಕೊಂಡು ಮತ್ತು 20 ಮಿನಿಟ್ಸ್ ಬಿಟ್ಟು ವಾಶ್ ಮಾಡೋದ್ರಿಂದ ಕಲರ್ ಕೂಡ ರಿಟೈನ್ ಆಗ್ತಾ ಬರುತ್ತೆ, ಕಂಡೀಷ್ನಿಂಗ್ ಕೂಡ ಆಗುತ್ತೆ. ಸೊ ಕೆಮಿಕಲ್ ಓರಿಯೆಂಟೆಡ್ ಡೈಗಳ ಬದಲಿಗೆ ಮನೇಲೆ ಇಷ್ಟೊಂದು ಸುಲಭವಾಗಿ ಇಷ್ಟೊಂದು ರೀತಿಯಲ್ಲಿ ನಾವು ಹೇರ್ ಕಲರ್ಸ್ಗಳನ್ನ ಮಾಡ್ತಾ ಬರ್ಬೋದು. ಇನ್ನು ಕಂಡೀಷ್ನಿಂಗು ಬೇಕು ಅನ್ನೋದಾದರೆ ದಾಸವಾಳದ ಹೂಗಳು, ಅಂದರೆ ಕೆಂಪು ದಾಸವಾಳದ ಹೂವನ್ನ ಅದ್ರ ಪೌಡರ್ ಫಾರ್ಮಲ್ಲೂ ಸಿಗುತ್ತೆ ಇವಾಗ ಈಸಿಯಾಗಿ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಬಟ್ ಬೆಟರ್ ರಿಸಲ್ಟ್ಗೆ ಫ್ರೆಶ್ ಆಗಿ ಸಿಗುವಂಥ ಕೆಂಪು ದಾಸವಾಳದ ಹೂವುಗಳನ್ನ ಚೆನ್ನಾಗಿ ಗ್ರೈಂಡ್ ಮಾಡಿ ರಾತ್ರಿ ಇಡೀ ಸೋಕ್ ಮಾಡಿಟ್ಟು ಬೆಳಿಗ್ಗೆ ಅದನ್ನು ನೀಟಾಗಿ ಹೇರಿಗೆ ಅಪ್ಲೈ ಮಾಡಿಕೊಂಡು 30 ಮಿನಿಟ್ಸ್ ಬಿಟ್ಟು ವಾಶ್ ಮಾಡೋದ್ರಿಂದ ಕೂಡ ಸೂಪರ್ ಕಂಡೀಷ್ನಿಂಗ್ ಆಗುತ್ತೆ, ಡ್ಯಾಂಡ್ರಫ್ ರಿಡ್ಯೂಸ್ ಆಗುತ್ತೆ, ನೆತ್ತಿ ಕೂಡ ತಂಪಾಗುತ್ತೆ, ಜೊತೆಗೆ ಕಲರ್ ಕೂಡ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಸೊ ಇದೇ ರೀತಿ ಆದಷ್ಟು ಕೆಮಿಕಲ್ ಫ್ರೀ ಹೇರ್ ಕಲರ್ಸ್ಗಳನ್ನ ಯೂಸ್ ಮಾಡ್ತಾ ಬನ್ನಿ. ಆಲ್ರೆಡಿ ಕೆಮಿಕಲ್ ಓರಿಯೆಂಟೆಡ್ ಹೇರ್ ಕಲರ್ಸ್ನ ಯೂಸ್ ಮಾಡಿಬಿಟ್ಟಿದ್ದಾರೆ ಅನ್ನೋರು ನೆಕ್ಸ್ಟ್ ನ್ಯಾಚುರಲ್ ಹೇರ್ ಕಲರ್ ಚೇಂಜ್ ಆಗೋದಕ್ಕೆ ಒಂದು 6 ಮಂತ್ಸ್ ತನಕ ವೆಯ್ಟ್ ಮಾಡಬೇಕಾಗತ್ತೆ. ಆದರೆ ಬಿಡ್ದಿರ ಪ್ರತಿ ವಾರ ನಾನೀಗ ಹೇಳ್ಕೊಟ್ಟಿರೋಂಥ ಎಲ್ಲ ಟೆಕ್ನಿಕ್ಗಳಲ್ಲಿ ಯಾವುದಾದ್ರು ಒಂದನ್ನಾದರೂ ಫಾಲೋ ಮಾಡ್ತಾ ಬರಬೇಕು. ಕೆಲವು ಸತಿ ಮಕ್ಕಳಲ್ಲಿ ಕೂಡ ಬಾಲನೆರೆ ಅಂತ ಹೇಳ್ತೀವಿ, ಸಣ್ಣ ಮಕ್ಕಳಲ್ಲಿ ಬಿಳಿ ಕೂದಲು ಬರುವಂಥ ಚಾನ್ಸಸ್ ಇರುತ್ತೆ. ಬಂದ ಮೇಲೆ ಅದನ್ನು ಹೋರಾಡೋದು ಒದ್ದಾಡೋದಕ್ಕಿಂತ ಬರದೇ ಇರೋ ಹಾಗೆ ಹೇಗೆ ನೋಡ್ಕೊಳ್ಬೇಕು ಅನ್ನೋದಾದರೆ ನೀಲಭೃಂಗಾದಿ ತೈಲ ಅಂತ ಸಿಗುತ್ತೆ. ರೆಗ್ಯುಲರ್ ಆಗಿ ನೀಲಭೃಂಗಾದಿ ತೈಲನ ಅಪ್ಲೈ ಮಾಡೋದ್ರಿಂದ ಬಾಲನೆರೆ ಬರೋದು ಅಥವಾ ಬಂದಿರೋದನ್ನು ಅವಾಯ್ಡ್ ಮಾಡ್ತಾ ಬರ್ಬೋದು. ಹೇರಿಗೆ ಅಪ್ಲೈ ಮಾಡೋವಂಥ ಕ್ರೀಮ್ಗಳಾಗಿರ್ಬೋದು, ಹೇರ್ ಶಾಂಪೂ, ಕಂಡೀಷ್ನರ್ಸ್, ಇದರಲ್ಲಿರುವಂಥ ಕೆಮಿಕಲಿಂದನೇ ಸಾಕಷ್ಟು ಜನಕ್ಕೆ ಬಿಳಿ ಕೂದಲು ಬರ್ತಾ ಇರೋವಂಥದ್ದು. ಸೊ ಹಾಗಾಗಿ ಅದನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅವಾಯ್ಡ್ ಮಾಡ್ತಾ ಬನ್ನಿ. ಬರೀ ಅಪ್ಲಿಕೇಶನಿಂದ ಮಾತ್ರನೇ ಅಲ್ಲ, ಓವರ್ ಸ್ಟ್ರೆಸ್ ಅಥವಾ ಸ್ಟ್ರೈನ್ ಆಗಿರೋದ್ರಿಂದನೂ, ಟೆನ್ಷನ್ಸ್ ತುಂಬ ಜಾಸ್ತಿ ಮಾಡ್ಕೊಳ್ಳೋದ್ರಿಂದನೂ ಕೂಡ ಬಿಳಿ ಕೂದಲು ಬರೋವಂಥ ಚಾನ್ಸಸ್ ಇರುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೆ ಇದು ಯಾವ ಟೆಕ್ನಿಕ್ಗಳು ವರ್ಕ್ ಆಗಲ್ಲ. ಅದರ ಬದಲಿಗೆ ಆದಷ್ಟು ಪ್ರಾಣಾಯಾಮ ಮತ್ತು ಮೆಡಿಟೇಷನ್ ಮಾಡೋದ್ರಿಂದ ಕೂಡ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ ಕಡಿಮೆ ಆಗ್ತಾ ಬರುತ್ತೆ. ಆವಾಗ ಬಿಳಿ ಕೂದಲು ಬರೋದು ಕೂಡ ರೆಡ್ಯೂಸ್ ಆಗ್ತಾ ಬರುತ್ತೆ. ಸೊ ಹೀಗೆ ಮನೇಲಿ ಸಿಗುವಂಥ ಪ್ರಾಡಕ್ಟ್ಸ್ಗಳನ್ನ ನೀವು ಯೂಸ್ ಮಾಡ್ತಾ ಬನ್ನಿ. ಇದೇ ಥರನೇ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋಸ್ಗಾಗಿ ಫಾಲೋ ಮಾಡ್ತಾ ಇರಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನಲ್.